ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋ ಮಧ್ಯಮ ವರ್ಗದವರು ಹಾಗೂ ಬಡ ಕೂಲಿ ಕಾರ್ಮಿಕರು ಯಾರಿರ್ತಾರೆ ಹಾಗೂ ಕಡು ಬಡವರು ಯಾರಿರ್ತಾರೋ ಅವರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು. ಹಾಗಾದ್ರೆ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರು ಹಾಗೂ ಬಡ ಕುಟುಂಬದವರಿಗೆ ಕೊಟ್ಟಿರ್ತಕ್ಕಂಥ ಗುಡ್ ನ್ಯೂಸ್ ಆದರೂ ಏನು, ಯಾವ ಒಂದು ವಿಷಯದ ಮೇಲೆ ಈ ಗುಡ್ ನ್ಯೂಸ್ ಸಿಕ್ಕಿದೆ ಇದೆಲ್ಲವನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮ್ಮ ಮೊಬೈಲನ್ನು ತಲುಪ್ತಾ ಹೋಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರತಿದಿನ ಈ ಥರದ ವಿಡಿಯೋವನ್ನು ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅನ್ನು ಕೊಡ್ತಾ ಹೋಗುತ್ತೆ. ಅಭಿವೃದ್ಧಿ ವಿಚಾರವಾಗಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೆಲವೊಂದು ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಸುಸ್ಥಿರ ಅಭಿವೃದ್ಧಿಯನ್ನು ಮುಖ್ಯವಾಗಿಟ್ಕೊಂಡು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಹಾಗೂ ದೇಶದಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡ್ತಾ ಹೋಗ್ತಾ ಇದೆ. ಅದರಲ್ಲಿ ಇದೀಗ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಎಲ್ಲ ವರ್ಗದ ಜನರಿಗೂ ಕೂಡ 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಘೋಷಣೆ ಮಾಡಿ ಆಗಿದೆ. ಇದರ ಮಧ್ಯೆ ಇದೀಗ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರೋ ಬೆನ್ನಲ್ಲೇ ನರೇಂದ್ರ ಮೋದಿಯವರು ಒಂದು ಮಹತ್ತರವಾದ ಘೋಷಣೆಯನ್ನು ಮಾಡಿದ್ದಾರೆ. ಅದೇನಪ್ಪ ಅಂತ ಅಂದರೆ 300 ಯೂನಿಟ್ಗಳವರೆಗೂ ಕೂಡ ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿ ಅಂತ ವಿದ್ಯುತ್ತನ್ನು ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು, PM ಕಿಸಾನ್ ಗರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತ ಈ ಯೋಜನೆಯ ಹೆಸರು. 1 ಕೋಟಿ ಮನೆಗಳಿಗೆ ಈ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು 300 ಯೂನಿಟ್ ವಿದ್ಯುತ್ತನ್ನು ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಇದೀಗ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಹಾಗಾದರೆ ಹೇಗೆ ವಿದ್ಯುತ್ತನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ದುಡ್ಡೇನು ಕಟ್ಟಂಗಿಲ್ವಾ? ಯಾವ ರೀತಿಯ ವಿದ್ಯುತ್ ಪೂರೈಕೆ ಮಾಡ್ತಾರೆ? ಅವರೇ ಪೂರೈಕೆ ಮಾಡ್ತಾರಾ ಅಥವಾ ನಮ್ಮ ಮನೆಯಲ್ಲೇ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಾ? ನಮ್ಮ ಮನೆಯಲ್ಲಿ ವಿದ್ಯುತ್ ಉತ್ಪಾದನೆ ಹೇಗೆ ಅಂತ ಕೇಳ್ತಿದ್ದೀರಾ? ಖಂಡಿತವಾಗಿಯೂ ಎಲ್ಲವನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ PM ಸೂರ್ಯ ಗರ್ ಮುಫ್ತ್ ಬಿಜ್ಲಿ ಯೋಜನೆ ಏನಪ್ಪ ಅಂತ ಅಂದರೆ ಸೌರ ಫಲಕಗಳ ಯೋಜನೆ ಆಗಿದೆ. ಅಂದರೆ ಈಗ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳನ್ನು ಹಿಡಿದಿಟ್ಕೊಂಡು ಅದರಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಯೋಜನೆ ಇದಾಗಿದೆ. ಹಾಗಾದರೆ ಎಲ್ಲಿ ಈ ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು ಅಂತ ಅಂದರೆ ಈಗ ಎಲ್ಲರ ಮನೆಯಲ್ಲೂ ಕೂಡ ಮೇಲ್ಛಾವಣಿ ಅನ್ನೋದು ಇದ್ದೇ ಇರುತ್ತೆ. ಆ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಕೆ ಮಾಡ್ತಾರೆ. ಅಂದರೆ ಯಾರು ಅಳವಡಿಕೆ ಮಾಡ್ತಾರೆ ಅಂತ ನೀವು ಕೇಳಬಹುದು. ಇದಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ನಿಮಗೆ ಸಬ್ಸಿಡಿ ಅನ್ನೋದು ಸಿಗುತ್ತೆ. ಹೌದು, ಕೇಂದ್ರ ಸರ್ಕಾರದಿಂದ ಈ ಹಿಂದೆ 40ರಷ್ಟು ಸಬ್ಸಿಡಿ ಸಿಗ್ತಾ ಇತ್ತು. ಆದರೆ ಈಗ 60ಕ್ಕೆ ಈ ಸಬ್ಸಿಡಿ ವೆಚ್ಚವನ್ನು ಹೇರಿಕೆ ಮಾಡಲಾಗಿದೆ. ಅಂದರೆ ಈಗ 40% ಮಾತ್ರ ಸಬ್ಸಿಡಿ ಕೊಡ್ತಿದ್ರು, ಈಗ 60ರವರೆಗೂ ಕೂಡ ಸಬ್ಸಿಡಿ ಸಿಗುತ್ತೆ. ಈಗ ಅದು 1 ಲಕ್ಷ ಇರುತ್ತೆ ಅಂತ ಅಂದ್ಕೊಳ್ರಿ ಸೌರ ಫಲಕ. ಆ 60,000 ರೂಪಾಯಿವರೆಗೂ ಕೂಡ ಕೇಂದ್ರ ಸರ್ಕಾರ ಅದಕ್ಕೆ ಪಾವತಿ ಮಾಡುತ್ತೆ. ಇನ್ನುಳಿದಂತಹ 40,000ಕ್ಕೂ ಕೂಡ ಅವರು ನಿಮಗೆ ಸಾಲ ಸೌಲಭ್ಯವನ್ನು ಮಾಡಿಕೊಡ್ತಾರೆ. ಇದು ಎಕ್ಸಾಂಪಲ್ ಅಷ್ಟೇ. 1 ಲಕ್ಷ ಇರುತ್ತೆ, 2 ಲಕ್ಷ ಇರುತ್ತೆ, ಅಥವಾ 50,000 ಇರುತ್ತೆ, 30,000 ಇರುತ್ತೆ, ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅದು ಎಷ್ಟಿರುತ್ತೋ ಅದರಲ್ಲಿ 60 ಭಾಗ ನಿಮಗೆ ಕೇಂದ್ರ ಸರ್ಕಾರ ಅದನ್ನು ಕೊಡ್ತಾ ಹೋಗುತ್ತೆ. ಇನ್ನುಳಿದ 40 ಭಾಗಕ್ಕೂ ಕೂಡ ಸಾಲ ಸೌಲಭ್ಯವನ್ನು ಕೂಡ ಕೇಂದ್ರ ಸರ್ಕಾರ ಇದೀಗ ಎಲ್ಲ ಯೋಜನೆಗೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸೌರ ಫಲಕ ವಿದ್ಯುತ್ ಉತ್ಪಾದನೆ ಕುರಿತು ತಮ್ಮ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಬಜೆಟ್ ಮಂಡನೆ ವೇಳೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ, ರೂಫ್ ಟಾಪ್ ಸೋಲಾರ್ ಪ್ಯಾನಲ್ ಯೋಜನೆಯನ್ನು ಘೋಷಣೆ ಮಾಡಿದ್ರು. ಈ ಯೋಜನೆಯ ಅಡಿಯಲ್ಲಿ PM ಸೂರ್ಯ ಗರ್ ಮುಫ್ತ್ ಬಿಜ್ಲಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಬಹುದು ಅಂತ ಈ ಹಿಂದೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರು. ಅದರಂತೆ ಇದೀಗ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದು ಈ ಯೋಜನೆ ಅಧಿಕೃತವಾಗಿ ಜಾರಿ ಆಗಲಿದೆ ಅನ್ನೋದನ್ನು ತಿಳಿಸಿದ್ದಾರೆ. ಸೊ ಈಗ ನೀವು ಕೇವಲ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ನಿಮ್ಮ ಮನೆಗೂ ಬಳಸ್ಕೊಳ್ಳೋದ್ರ ಜೊತೆಗೆ ಅಂದರೆ ಈಗ 300 ಯೂನಿಟ್ವರೆಗೂ ಕೂಡ ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ 300ಗಿಂತ ಅಧಿಕವಾಗಿ ನೀವು ವಿದ್ಯುತ್ತನ್ನು ಏನಾದರೂ ಇದು ಮಾಡಿದ್ರಿ ಅಂತ ಅಂದರೆ ಉತ್ಪಾದನೆ ಮಾಡಿದ್ರಿ ಅಂತ ಅಂದರೆ ಅದಕ್ಕೂ ಕೂಡ SPV ಅಂತ ಒಂದು ಇದಿದೆ, ಯೋಜನೆ ಇದೆ. ಆ ಯೋಜನೆಯವರು ಬಂದು ಆ ಎಕ್ಸ್ಟ್ರಾ ವಿದ್ಯುತ್ ಏನಿದೆ ಅದನ್ನು ಖರೀದಿ ಮಾಡ್ತಾರೆ.
ಸೊ ಈಗ ನೀವು 40%ಗೆ ಏನು ಸಾಲ ಸೌಲಭ್ಯವನ್ನು ಕೇಂದ್ರ ಸರ್ಕಾರದಿಂದ ಪಡೆದುಕೊಂಡಿರ್ತೀರೋ, ನೀವು ಎಕ್ಸ್ಟ್ರಾ ವಿದ್ಯುತ್ತನ್ನು ಪೂರೈಕೆ ಮಾಡಿ ಅಥವಾ ನೀವು ವಿದ್ಯುತ್ತನ್ನು ಕಡಿಮೆ ಬಳಕೆ ಮಾಡಿ ಅದರಲ್ಲಿ ನೀವೇನು ಉಳಿತಾಯ ಮಾಡ್ತಿರಲ್ಲ ಅದನ್ನು ಅವ್ರು ಬಂದು ಖರೀದಿ ಮಾಡ್ತಾರೆ, ಅದಕ್ಕೆ ಹಣನೂ ಕೂಡ ಕೊಡ್ತಾರೆ. ಸೊ ನೀವು ಸೋಲಾರ್ ಇದೇನಿದೆ ಘಟಕ ಏನಿದೆ ಅದನ್ನು ಸ್ಥಾಪನೆ ಮಾಡೋದಕ್ಕೆ ಏನೆಲ್ಲ ವೆಚ್ಚ ಆಗಿರುತ್ತೆ ಅದಕ್ಕೆ ಹಾಕ್ತಕ್ಕಂಥ ದುಡ್ಡನ್ನು ಕೂಡ ಇದರಲ್ಲೇ ನೀವು ಉತ್ಪಾದನೆ ಮಾಡ್ಕೊಬಹುದು. ಸೊ ಕೇವಲ ನಿಮ್ಮ ಮನೆ ಬಳಕೆಗೆ ಮಾತ್ರ ವಿದ್ಯುತ್ ಉತ್ಪಾದನೆಯ ಜೊತೆಗೆ ನೀವು ಅದರಿಂದ ಸಂಪಾದನೆ ಕೂಡ ಮಾಡಬಹುದು. ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಎಲ್ರಿಗೂ ಸಿಗುತ್ತಾ ಅಂತ ಕೇಳಬಹುದು. ಖಂಡಿತವಾಗಿಯೂ ಎಲ್ರಿಗೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಒಬ್ಬೊಬ್ಬರ ಮನೆಯಲ್ಲಿ ವಿದ್ಯುತ್ ಪೂರೈಕೆ ಅಥವಾ ವಿದ್ಯುತ್ ಬಳಕೆ ಒಂದೊಂದು ರೀತಿಯಲ್ಲಿರುತ್ತೆ. ಈಗ ನಮ್ಮ ಮನೆಯಲ್ಲಿ ನಾನು 100 ಯೂನಿಟ್ ವಿದ್ಯುತ್ತನ್ನು ಬಳಕೆ ಮಾಡಿದ್ರೆ ಇನ್ನೊಬ್ಬರು ಮನೆಯಲ್ಲಿ 200 ಯೂನಿಟ್ ಬಳಕೆ ಮಾಡ್ತಾರೆ, ಇನ್ನೊಬ್ಬರು ಮನೆಯಲ್ಲಿ 1000ನೇ ಬೇಕಾಗಬಹುದು. ಸೊ 300 ಯೂನಿಟ್ ವಿದ್ಯುತ್ ಯಾರು ಬಳಕೆ ಮಾಡ್ತಾರೋ ಅಥವಾ ಅದಕ್ಕಿಂತ ಕಡಿಮೆ ಯಾರು ಬಳಕೆ ಮಾಡ್ತಾರೋ ಅಂಥವರಿಗೆ ಕೇಂದ್ರ ಸರ್ಕಾರ ಮೊದಲ ಆದ್ಯತೆಯನ್ನು ಕೊಡ್ತಾ ಇದೆ. ಸೊ ನೀವೇನಾದರೂ ಕಡಿಮೆ ವಿದ್ಯುತ್ ಬಳಕೆಯನ್ನು ಮಾಡೋರಾಗಿದ್ದರೆ ಖಂಡಿತವಾಗಿಯೂ ಕೂಡ ಈ ಯೋಜನೆಯ ಲಾಭವನ್ನು ಪಡೆದುಕೊಂಡು ನೀವು ವಿದ್ಯುತ್ತನ್ನು ಕೂಡ ಉತ್ಪಾದನೆ ಮಾಡೋದ್ರ ಜೊತೆಗೆ ಅದರಿಂದ ಅರ್ನ್ ಕೂಡ ಮಾಡ್ತಾ ಹೋಗಬಹುದು. ಅರ್ನ್ ಮಾಡ್ತಾ ಹೋದರೆ ಈ ಸಾಲ ಸೌಲಭ್ಯ 10 ವರ್ಷಗಳವರೆಗೂ, ಈಗ ಹೇಳಿದ್ನಲ್ಲ 40% ಏನು ಸಾಲ ಸೌಲಭ್ಯ ಕೊಡ್ತಾರೆ ಅಂತ, ನಿಮಗೆ ಡೆಡ್ಲೈನ್ ಬಂದು ಅಂದರೆ ಟೆನ್ಯೂರ್ ಲೈಕ್ ಇವಾಗ 10 ವರ್ಷದವರೆಗೂ ಕೂಡ ನೀವು ಮರುಪಾವತಿನ ಮಾಡ್ಬೋದು ಸಾಲವನ್ನು. ಈಗ 1 ಲಕ್ಷ ಇರುತ್ತೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ 60,000 ಸರ್ಕಾರದವ್ರು ಸಬ್ಸಿಡಿ ಕೊಟ್ಟರೆ ಇನ್ನುಳಿದಂತಹ 40,000 ನೀವೇನು ಸಾಲ ತೊಗೊಂಡು ಕಟ್ಟಿರ್ತೀರೋ ಆ 40,000ನ ನೀವು ಮತ್ತೆ ಮರುಪಾವತಿ ಮಾಡಲಿಕ್ಕೆ ನಿಮಗೆ 10 ವರ್ಷಗಳವರೆಗೆ ಟೈಮನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೀವು ವಿದ್ಯುತ್ತನ್ನು ಎಕ್ಸ್ಟ್ರಾ ಉತ್ಪಾದನೆ ಮಾಡಿದ್ರಿ ಅಂತ ಅಂದರೆ ಆ ಸಾಲವನ್ನು ಕೂಡ ಬೇಗನೆ ತೀರಿಸ್ಕೊಳ್ತಾ ಸೌರ ಫಲಕ ಏನಿದೆ ಅದನ್ನು ನಿಮ್ಮ ಹೆಸರಿಗೆ ಅವರೇನೇ ಖಾತೆ ಬದಲಾವಣೆ ಮಾಡಿಕೊಡ್ತಾರಂತೆ. ಸೊ ಇಷ್ಟೆಲ್ಲ ವಿಷಯಗಳನ್ನು ಇದು ಒಳಗೊಂಡಿದೆ. ಹಾಗಾಗಿ ನೀವೇನಾದರೂ ಕಡಿಮೆ ವಿದ್ಯುತ್ತನ್ನು ಬಳಕೆ ಮಾಡ್ತಿದ್ರಿ ಅಂತ ಅಂದರೆ, ನಿಮ್ಮ ಮನೆಯ ಮೇಲ್ಛಾವಣಿನಲ್ಲಿ ಜಾಗ ಇದೆ, ಚೆನ್ನಾಗಿ ಬಿಸಿಲು ಎಲ್ಲ ಬರುತ್ತೆ ಅನ್ನೋಂಗಿದ್ರೆ ಖಂಡಿತವಾಗಿಯೂ ಕೂಡ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.